ಕೇಂದ್ರ ಸಚಿವ ಅನಂತಕುಮಾರ್ ಅವರು ಮಾತಾಡಿದ್ರು. ಅದಾದ ಮೇಲೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BS ಯಡಿಯೂರಪ್ಪನವರ ಜೊತೆ ನನ್ನ ಕೊಲೀಗ್ ಶ್ರೀನಿವಾಸ್ ದಳವೆ ಕೂಡ ಮಾತಾಡಿಸಿದ್ರು. ಏನ್ ಮಾತಾಡಿದ್ರು ಯಡಿಯೂರಪ್ಪನವರು ಕೇಳೋಣ. ಉತ್ತರ ಪ್ರದೇಶದ ಚುನಾವಣೆಯ ಗೆಲುವಿನ ನಂತರ ಬಿಜೆಪಿ ಸಂಭ್ರಮಾಚರಣೆಯಲ್ಲಿ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ದೊಡ್ಡ ಯಶಸ್ಸು, ನಿರೀಕ್ಷೆಗಿಂತ ಮೀರಿದಂತ ಯಶಸ್ಸು ನಿಮಗೆ ಸಿಕ್ಕಿರುವಂತದ್ದು. ಯಾವ ಒಂದು ಕಾರಣಕ್ಕೆ ಈ ಒಂದು ಯಶಸ್ಸು ಸಿಗಿದೆ ಅನ್ನುವಂಥದ್ದು ನಿಮ್ಮ ವಿಶ್ಲೇಷಣೆ? ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿಯವರು ಒಂದು ರೀತಿ ಭಾರತದ ರಾಜಕಾರಣದ ಒಂದು ಚಾಣಕ್ಯ ಅಂತಾನೆ ಕರೀತಾ ಇದ್ದೇವೆ. ಆ ಚಾಣಕ್ಯತನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗೆ ಜನ ಮೆಚ್ಚಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ದೊಡ್ಡ ಗೆಲುವಿಗೆ ಇದು ಕಾರಣ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಮುಸ್ಲಿಂ ಪ್ರದೇಶಗಳಲ್ಲಿ ಒಂದೂ ಟಿಕೆಟ್ ಕೊಡದೆ ಗೆದ್ದಿರುವಂತದ್ದು ಬಿಜೆಪಿ. ಇದೆಲ್ಲವೂ ಸಮೀಕರಣ ಮಾಡೋದಾದ್ರೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಮೋದಿ ಹಾಗೆ ಅಮಿತ್ ಶಾ ಅವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ ಸರ್? 100ಕ್ಕೆ 100 ಅವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ನಮ್ದೇನು ಸಮಸ್ಯೆ ಅಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡಗಳಿಗೆ ಸೀಟ್ ಕೊಡಬಾರದು ಅಂತಲ್ಲ, ಅವರು ಕೊಟ್ಟರು ಸಹ ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿಲ್ಲ. ಕ್ಯಾಬಿನೆಟ್ ಅಲ್ಲಿ ಮತ್ತೊಂದು ಕಡೆ ನಾವು ಅವಕಾಶ ಮಾಡಿಕೊಳ್ಳೋಣ. ಹಾಗಾಗಿ ಗೆಲುವಿನ ಅವಕಾಶಗಳು ಇನ್ನೂ ಆ ತರ ವಾತಾವರಣ ಸೃಷ್ಟಿ ಆಗದೆ ಇರೋದ್ರಿಂದ ನಾವು ಆ ಕೆಲಸ ಮಾಡಬೇಕಾಯ್ತು. ಆದ್ರೆ ಅವ್ರು ಮಾಡಿದ ದೊಡ್ಡ ಅಕ್ಷಮ್ಯ ಅಪರಾಧ ಅಂದ್ರೆ ರಾಹುಲ್ ಗಾಂಧಿಯನ್ನು ಜೊತೆಗೆ ತಗೊಂಡೋದಂತದ್ದು. ಇದೆಲ್ಲ ತಿರುಗುಮುರುಗಾಯ್ತು. ಅವ್ರಿಗೆ ಯಾವುದೇ ರೀತಿಯ ಜನಬೆಂಬಲ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಈ ಚುನಾವಣೆ ಮತ್ತೆ ಮತ್ತೆ ಅದನ್ನ ಸ್ಪಷ್ಟ ಮಾಡಿದೆ. ಮುಂದಿನ ರಾಜ್ಯ ರಾಜಕಾರಣದಲ್ಲಿ ಈ ಉತ್ತರ ಪ್ರದೇಶ ಚುನಾವಣೆ ಎಷ್ಟು ರೀತಿಯ ಪ್ರಭಾವ ಬೀಳುತ್ತೆ? ಅಲ್ಲ, ಉತ್ತರ ಪ್ರದೇಶ ಉತ್ತರಾಖಂಡದ ಈ ಚುನಾವಣೆ ಫಲಿತಾಂಶ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದೆ. ಬರೋ ಚುನಾವಣೆ ನಮ್ಮ ಗೆಲುವಿಗೆ ಇದೆಲ್ಲವೂ ಕಾರಣ ಆಗುತ್ತೆ. ಸರ್, ಉತ್ತರ ಪ್ರದೇಶದಲ್ಲಿ ಮಾಡಿದಂತಹ ಮೋಡಿಯನ್ನ ಕರ್ನಾಟಕಕ್ಕೂ ಮಾಡಿ ಅಮಿತ್ ಶಾ ಅವರು 1 ವರ್ಷದ ಮುಂಚೆ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂತ ಮಾತುಗಳಿದಾವೆ. ಎಷ್ಟು ಸತ್ಯ ಸರ್? ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಮಿತ್ ಶಾ ಜಿ ಅವರು ಯಾವ ಸಮಯದಲ್ಲಿ ಬೇಕಾದ್ರೂ ಬರಬಹುದು. ಅವರೇ ನಮ್ಮ ಗೈಡ್ ಅಂಡ್ ಫಿಲಾಸಫರ್. ಬರ್ತಾರೆ, ಗೈಡ್ ಮಾಡ್ತಾರೆ, ಪ್ರವಾಸ ಮಾಡ್ತಾರೆ, ನಮ್ಮ ಗೆಲುವಿಗೆ ಹೆಚ್ಚು ಶಕ್ತಿಯನ್ನು ತುಂಬಿಕೊಡ್ತಾರೆ. ಸರ್, ಈಗ ಮುಂದಿನ ಎಲೆಕ್ಷನ್ಗೆ ಈ ಒಂದು ಜಯದ ಉತ್ಸಾಹದಲ್ಲಿ ನಿಮ್ಮ ಸ್ಟ್ರಾಟಜಿಗಳೇನು, ಯಾವ ರೀತಿ ಯೋಜನೆಗಳನ್ನು ಹಾಕೊಂಡಿದ್ದೀರಿ? ಕಳೆದ 6 ತಿಂಗಳಿಂದ ನಾನು ಜವಾಬ್ದಾರಿ ವಹಿಸಿಕೊಂಡಾಗ್ಲಿಂದನೇ ಪ್ರವಾಸ ಶುರು ಮಾಡಿದ್ದೇನೆ. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂತ. ಸೊ ಯೋಗ್ಯ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕಾಗಿದೆ. ಎಲ್ಲ ವರ್ಗದ ಜನರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿದೆ. ಅದಕ್ಕೆ ಅಮಿತ್ ಶಾ ಜಿ ಅವರು ಬರೋರಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಸರ್ವೆ ಮಾಡಿಸಿ ಯಾರಿಗೆ ಗೆಲುವಿಗೆ ಅವಕಾಶ ಇದೆ ಅಂತ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟು ಇಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲೋದ್ರ ಮೂಲಕ ನಮ್ಮ ರಾಜ್ಯದ ಕೊಡುಗೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆದಾಗಲೇನೆ ಪ್ರಧಾನಿಯವರ ಕಾಂಗ್ರೆಸ್ ಮುಕ್ತ ಭಾರತ ಆಗಕ್ಕೆ ಸಾಧ್ಯ. ಇಲ್ಲೊಂದೇ ಒಂದು ದೊಡ್ಡ ರಾಜ್ಯ ಅವರ ಅಧಿಕಾರದಲ್ಲಿರೋದು. ಇದನ್ನು ಮಾಡಿ ತೋರಿಸ್ತೇವೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರ ಮಾತು. ಕ್ಯಾಮರಾಮನ್ ಮುಂಡಾಜು ಜೊತೆ ಶ್ರೀನಿವಾಸ್ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.